ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಉಪಚುನಾವಣೆಯ ಪ್ರಯುಕ್ತ ಇಂದು ನೆಲಮಂಗಲ ಮಾಜಿ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ತೋಟ ನಿವಾಸದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಗೆ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಪಾಲ್ಗೊಂಡಂತೆ ಕಾರ್ಯಕ್ರಮ ಬಹಳ ಶಿಸ್ತಿನಿಂದ ಸಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ಸುದ್ದಿಗಾರರೊಂದಿಗೆ ಬಂದಂತಹ ಹಿರಿಯ ರಾಜಕಾರಣಿಗಳಾದ ಕೆ ಕೃಷ್ಣಪ್ಪ, ಭವಾನಿಶಂಕರ್ ಬೈರೇಗೌಡ, ರಾಮಕೃಷ್ಣಪ್ಪ, ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ, ಎಪಿ ರಂಗನಾಥ್, ಜಗದೀಶ್ ಚೌಧರಿ ಸೇರಿದಂತೆ ಹಲವಾರು ಮಾಹಿತಿ ಮಾತುಗಳನ್ನು ವಾಹಿನಿಯಲ್ಲಿ ಹಂಚಿಕೊಂಡರು. ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ. ನಾವು ಇಷ್ಟೇ ಹೇಳೋದು, ಯಾಕೆಂತಂದರೆ ಭಾಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ನಮ್ಮ ಯುಪಿ ರಂಗನಾಥ್ ಅವರು, ನಮ್ಮ ವಕೀಲರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಿಂದೆ ನಮ್ಮ ಪಕ್ಷದಲ್ಲಿ ಭಾಗವಹಿಸಿದಂಥವರು, ಅವರಿಗೆ ಇರ್ತಕ್ಕಂಥ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಇವತ್ತು ಅನುಭವ ಏನಿದೆ, ಆ ಅನುಭವದ ಮೂಲಕ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂತಹ ನಮ್ಮ ಎಪಿ ರಂಗನಾಥ್ ಅವರನ್ನು ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅವರವರ ಕ್ಷೇತ್ರದಲ್ಲಿ, ಈಗ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನು 561 ಮತಗಳಿದ್ದಾವೆ. ಹೋದ ಬಾರಿನೂ ಕೂಡ ನಾವು ಲೀಡ್ ಕೊಟ್ಟಿದ್ವಿ, ಹೋದ ಬಾರಿ ಕೂಡ. ಹಾಗಾಗಿ ಈ ಬಾರಿ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ನಾವು ಮತವನ್ನು ಹಾಕಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡಿ ಅವ್ರನ್ನ ನಾವು ಗೆಲ್ಲಿಸ್ತಕ್ಕಂಥ ಒಂದು ಹಾದಿಯನ್ನು ನಾವು ನೋಡಲೇಬೇಕು ಅಂತಕ್ಕಂಥ ಮಾತನಾಡ್ತೀವಿ. ಏಕೆಂತಂದರೆ ನನಗೆ ಹಿರಿಯರು ಒಂದು ಮಾತು ಹೇಳಿದ್ರು, ಏಕೆಂತಂದರೆ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿ ಎರಡೂ ಪ್ರಬಲವಾಗಿರ್ತಕ್ಕಂಥ ಪಕ್ಷಗಳು, ಅದರಲ್ಲೂ ರಾಷ್ಟ್ರೀಯ ಪಕ್ಷದಂಥ ನಮ್ಮ ಮೋದಿಜಿಯವರ ಆಶೀರ್ವಾದ ಮತ್ತು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಣ್ಣನವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೇವೆ. ಯಾವುದೇ ಪಕ್ಷ ಭೇದ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ಮೊದಲ ಎಲೆಕ್ಷನ್ ಇದು, ಮೊದಲ ಹೆಜ್ಜೆ ಇದು ನಮಗೆ. ಯಾಕೆಂತಂದರೆ ಈ MLC ಎಲೆಕ್ಷನ್ ಬಿಫೋರ್ ನಮಗೆ MP ಎಲೆಕ್ಷನ್ಗಿಂತ ಮೊದಲು ಬರೋದ್ರಿಂದ ನಾವು ಇದರಲ್ಲಿ ಜಯವನ್ನು ಕಾಣಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕೈ ಮುಗಿದು ದಯವಿಟ್ಟು ನಮ್ಮ ಎಪಿ ರಂಗನಾಥ್ ಜಿಯವರನ್ನು ನಾವು ಗೆಲ್ಲಿಸಿ ಈ ಒಂದು ಮೊದಲ ಗೆಲುವನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನಾವು ತೋರಿಸಬೇಕು ಅಂತಕ್ಕಂಥ ಒಂದು ಆಸೆಯಿಂದ ತಮ್ಮೆಲ್ಲರನ್ನೂ ಕೂಡ ಇವತ್ತು ನಾವು ಕರೆದಿದ್ದೇವೆ. ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜೆಪಿ ಸ್ನೇಹಿತರು, ಹಿರಿಯರು, ಹಿರಿಯ ಮುಖಂಡರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಪ್ತಗಿರಿ ನಾಯಕರು, ನಮ್ಮ ಚೌಧರಿ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ಎಪಿ ರಂಗನಾಥ್ ಜಿ ಅವರನ್ನ NDA ಅಭ್ಯರ್ಥಿಯಾಗಿ ಮೊದಲನೇ ಗೆಲುವು ನಾವು ಸಾಧಿಸಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸಿದರೆ ಜಯ ಜಯ. ನಮ್ಮ ಕೃಷ್ಣಣ್ಣನವರು ಪ್ರತಿಯೊಂದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ. ನಾವು ಇಷ್ಟೇ ಹೇಳೋದು, ಯಾಕೆಂತಂದರೆ ಭಾಳಷ್ಟು ಒಂದು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ನಮ್ಮ ಯುಪಿ ರಂಗನಾಥ್ ಅವರು, ನಮ್ಮ ವಕೀಲರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಹಿಂದೆ ನಮ್ಮ ಪಕ್ಷದಲ್ಲಿ ಭಾಗವಹಿಸಿದಂಥವರು, ಅವರಿಗೆ ಇರ್ತಕ್ಕಂಥ ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಇವತ್ತು ಅನುಭವ ಏನಿದೆ, ಆ ಅನುಭವದ ಮೂಲಕ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಂತಿರ್ತಕ್ಕಂತಹ ನಮ್ಮ ಎಪಿ ರಂಗನಾಥ್ ಅವರನ್ನು ನಾವೆಲ್ಲರೂ ಕೂಡ ಕಷ್ಟಪಟ್ಟು ಅವರವರ ಕ್ಷೇತ್ರದಲ್ಲಿ, ಈಗ ನಮ್ಮ ನೆಲಮಂಗಲ ಕ್ಷೇತ್ರದಲ್ಲಿ ಏನು 561 ಮತಗಳಿದ್ದಾವೆ. ಹೋದ ಬಾರಿನೂ ಕೂಡ ನಾವು ಲೀಡ್ ಕೊಟ್ಟಿದ್ವಿ, ಹೋದ ಬಾರಿ ಕೂಡ. ಹಾಗಾಗಿ ಈ ಬಾರಿ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ನಾವು ಮತವನ್ನು ಹಾಕಿಸೋದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಪ್ರಯತ್ನ ಮಾಡಿ ಅವ್ರನ್ನ ನಾವು ಗೆಲ್ಲಿಸ್ತಕ್ಕಂಥ ಒಂದು ಹಾದಿಯನ್ನು ನಾವು ನೋಡಲೇಬೇಕು ಅಂತಕ್ಕಂಥ ಮಾತನಾಡ್ತೀವಿ. ಏಕೆಂತಂದರೆ ನನಗೆ ಹಿರಿಯರು ಒಂದು ಮಾತು ಹೇಳಿದ್ರು, ಏಕೆಂತಂದರೆ ಈ ಬಾರಿ NDA ಅಭ್ಯರ್ಥಿ ಎರಡೂ ಪ್ರಬಲವಾಗಿರ್ತಕ್ಕಂಥ ಪಕ್ಷಗಳು, ಅದರಲ್ಲೂ ರಾಷ್ಟ್ರೀಯ ಪಕ್ಷದಂಥ ನಮ್ಮ ಮೋದಿಜಿಯವರ ಆಶೀರ್ವಾದ ಮತ್ತು ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದ, ಕುಮಾರಣ್ಣನವರ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ಇವತ್ತು ಒಂದಾಗಿದ್ದೇವೆ. ಯಾವುದೇ ಪಕ್ಷ ಭೇದ ಬಿಟ್ಟು ನಾವೆಲ್ಲರೂ ಕೂಡ ಒಂದಾಗಿದ್ದೇವೆ. ಮೊದಲ ಎಲೆಕ್ಷನ್ ಇದು, ಮೊದಲ ಹೆಜ್ಜೆ ಇದು ನಮಗೆ. ಯಾಕೆಂತಂದರೆ ಈ MLC ಎಲೆಕ್ಷನ್ ಬಿಫೋರ್ ನಮಗೆ MP ಎಲೆಕ್ಷನ್ಗಿಂತ ಮೊದಲು ಬರೋದ್ರಿಂದ ನಾವು ಇದರಲ್ಲಿ ಜಯವನ್ನು ಕಾಣಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾನು ಬಂದಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಕೈ ಮುಗಿದು ದಯವಿಟ್ಟು ನಮ್ಮ ಎಪಿ ರಂಗನಾಥ್ ಜಿಯವರನ್ನು ನಾವು ಗೆಲ್ಲಿಸಿ ಈ ಒಂದು ಮೊದಲ ಗೆಲುವನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನಾವು ತೋರಿಸಬೇಕು ಅಂತಕ್ಕಂಥ ಒಂದು ಆಸೆಯಿಂದ ತಮ್ಮೆಲ್ಲರನ್ನೂ ಕೂಡ ಇವತ್ತು ನಾವು ಕರೆದಿದ್ದೇವೆ. ನಿಜವಾಗ್ಲೂ ಬಹಳ ಸಂತೋಷ ಆಗಿದೆ. ಪ್ರತಿಯೊಬ್ಬರು ಕೂಡ ಬಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಬಿಜೆಪಿ ಸ್ನೇಹಿತರು, ಹಿರಿಯರು, ಹಿರಿಯ ಮುಖಂಡರು, ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಸಪ್ತಗಿರಿ ನಾಯಕರು, ನಮ್ಮ ಚೌಧರಿ ಅವರು ಎಲ್ಲರೂ ಕೂಡ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರಿ ಎಪಿ ರಂಗನಾಥ್ ಜಿ ಅವರನ್ನ NDA ಅಭ್ಯರ್ಥಿಯಾಗಿ ಮೊದಲನೇ ಗೆಲುವು ನಾವು ಸಾಧಿಸಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರಿಗೂ ಕೂಡ ನಾನು ಸ್ವಾಗತ ಕೋರಿ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ತಿಳಿಸಿ ನನ್ನ ಮಾತು ಮುಗಿಸಿದರೆ ಜಯ ಜಯ. ಬಿಜೆಪಿ ಮತ್ತು JDS
ಈ ಚುನಾವಣೆ ಎಲ್ಲ ಹೇಳ್ತಾ ಇದ್ರು ಪುಟ್ಟಣ್ಣರಿಗೆ, ಯಾಕೆಂದ್ರೆ ದುಡ್ಡಿನ ಮದ ಕಾಣಿಸ್ತದ ಅವ್ರಿಗೆ. ಯಾಕೆ ಇವರಿಗೆಲ್ಲ ನೋಡಿರ್ತಾರೆ ಏನೇನು ಸಿಗ್ತದೆ ಅಂತ ಹೇಳಿ MLC ಅವರು ಕೂಡ 10 ಜನ ಕೊಟ್ಟು ಇದ್ರದ್ದು ಯಾರು ಕೂಡ ಕ್ಯಾಂಪೇನ್ ಮಾಡೋದ ನನಗೆ, ಯಾಕೆಂದ್ರೆ ಫೋಕಸ್ ಮಾಡೋದು ಹೆಂಗ್ ಗೊತ್ತು, ಜನಗಳನ್ನ ಹೆಂಗ್ ನಂಬಿಸ್ಬೇಕು ಅಂತಕ್ಕಂಥದ್ದು ಗೊತ್ತು. ಆ ಥರ ನಂಬಿಸಿ ಏನಾದ್ರು ಮಾಡಿ ಚುನಾವಣೆಗೆ ಸ್ವಲ್ಪ ಒಳಗಡೆ ಹೋದ್ರೆ ಸರ್ಕಾರ ಕಾಂಗ್ರೆಸ್ ಏನಾದ್ರು ಮಾಡಿ ನನ್ನ ಕೆಲಸ ಕಾರ್ಯ ನಡೆಸ್ಕೋಬಹುದು ಅಂತ ಬಹಳ ಪ್ರಯತ್ನ ಮಾಡ್ತಾರೆ. ನಾನು ವಿದ್ಯಾವಂತ ಮತದಾರರಲ್ಲಿ ಮನವಿ ಮಾಡೋದಿಷ್ಟೇ, ಯಾವ ಅಮಾಯಕ 500 ರೂಪಾಯಿ 1000 ರೂಪಾಯಿ ಕೊಟ್ಟು ಹಣ ಕೊಟ್ಟು ಓಟ್ ಹಾಕೋದನ್ನ ಕೇಳಿ ಜಗತ್ತೆಲ್ಲ ಕಡೆ ನಡೀತದ್ರು. ಅದು ವಿದ್ಯಾವಂತರು ನೀವು ಈ ಎಲೆಕ್ಷನ್ ಅನ್ನ ಬಹಳ ಯೋಚನೆ ಮಾಡಿ ವಿವೇಕ ಇರ್ತಕ್ಕಂಥ ಸಮಾಜ ನ್ಯಾಯ ಕೊಡ್ತಕ್ಕಂಥ ನ್ಯಾಯವಾದಿ ಆದಂತ ರಂಗನಾಥವ್ರಿಗೆ ಸಪೋರ್ಟ್ ಮಾಡತಕ್ಕ ಮತದಾನ ಮಾಡಬೇಕು. ಅದು ಮಾಡಿದ್ರೆ ಮಾತ್ರ ಜಗತ್ತು ಬದಲಾವಣೆ ಸಾಧ್ಯ. ಈ ಚುನಾವಣೆ ಕೊಡೋದ್ರ ಪುಟಾಣಿ ಕಲಿಸಿದ್ರೆ ಕಾಂಗ್ರೆಸ್ ಅವರು ಅಂತಾರೆ ಮುಂಬರ್ತಕ್ಕಂಥ ಚುನಾವಣೆಗೋಷ್ಠಿ ರಚನೆ ಮಾಡಿಲ್ಲ, ಕಂಡೋದು ಜೋರ ಹೊಡೆದಿಟ್ಟಿದೀವಿ, ಇನ್ನೊಂದು 5 ಸಲ ಜಾಸ್ತಿ ಕೊಟ್ಟರು ಸಾಕು, ಜನಗಣನೆ ನಂಬರ್ ಮಾಡಿ ಓಡ್ತಾವ್ರಿಗೆ ಏನ್ ಸಂಸ್ಥೆ ಅಂತಕ್ಕಂಥ ತೀರ್ಮಾನ ಬರ್ತಾರೆ. ಆ ಕಾರಣ ವಿದ್ಯಾವಂತರಲ್ಲಿ ನಾನು ಮನವಿ ಮಾಡ್ತೀನಿ, ಇದು ನಮ್ಮ JDS ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಒಂದು ಮುನ್ನುಡಿಯ ಒಂದು ಹೆಜ್ಜೆ. ಆ ಕಾರಣ ವಿದ್ಯಾವಂತರು ಯಾವ ರೀತಿ ಓಟ್ ಕೊಡ್ತಾರೆ ಅದ್ರ ಮೇಲೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಆಗಿರ್ಬೋದು, PPP ಚುನಾವಣೆ ಆಗಿರ್ಬೋದು, ಜಿಲ್ಲಾ ಪರಿಷತ್ ಚುನಾವಣೆ ನಡೀತಕ್ಕಂಥದ್ದು. ಆ ಕಾರಣ ಇದ್ರ ಬಗ್ಗೆ ಹೇಳ್ತವರ ದೊಡ್ಡ ಇತಿಹಾಸ ಸೃಷ್ಟಿ ಮಾಡಬೇಕು. ಬಟ್ ಈ ಚುನಾವಣೆ ಮುಗಿದ ನಂತರ ಮಾತಾಡಕ್ಕೆ ಪ್ರಯತ್ನ ಮಾಡೋಣ. ಬಟ್ ಇವತ್ತಿನ ಪರಿಸ್ಥಿತಿ ನಮ್ಮಲ್ಲಿರ್ತಕ್ಕಂಥ ನಮ್ಮ ತಾಲೂಕ ಇರ್ತಕ್ಕಂಥ 501 ಜನ 10 ಜನ ಅವರಿಂದ ನಮ್ಮ ಶಾಸಕರು ಹೇಳ್ತಾ ಇದ್ರು, ಇವತ್ತು ಬೇಕಾದ್ರೆ ಡಿವೈಡ್ ಮಾಡ್ಬಿಡ್ಲಿ, ಒಂದು 300 ಜನ JDS ಫಿಕ್ಸ್ ಮಾಡ್ಕೊಂಡು ಅವ್ರು ಕರ್ಕೊಂಡು ಓಡಾಡ್ಸಕ್ಕೆ 200 ಜನ BJP ಕೊಟ್ಟು ಯಾರಾದ್ರೂ ಕೊಟ್ರೆ ಅವರೆಲ್ಲ ಕರ್ಕೊಂಡು AP ರಂಗನಾಥ್ ಕನ್ವಿನ್ಸ್ ಮಾಡಿ ಈ ಸಮಾಜದಲ್ಲಿರ್ತಕ್ಕಂಥ ಆಗೋಗಳ ಬಗ್ಗೆ ತಿಳಿಸಿ ಹೇಳಿ ಅವ್ರ ಕನಿಷ್ಠ ಪಕ್ಷ ಒಂದು 40% ಕೊಡೋರು ಕೂಡ ರಂಗನಾಥ್ ಆಗುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮತ್ತೊಂದು ಎಲ್ಲರೂ ಬಂದು ನಾವು ಭಾಗ ಮಾಡಿಕೊಡಿ. ನಮ್ಮ ಮಾಜಿ ಶಾಸಕರಿಗೆ ಮಾಡಿ ಕೂತ್ಕೊಂಡು ನಮ್ಮ ಸತ್ಯಾಗ್ರಹ ಜಿಲ್ಲಾಧ್ಯಕ್ಷರು ಎಲ್ಲ ಲೀಡರ್ಗಳು ತಾಲೂಕು ಅಧ್ಯಕ್ಷರು ಕೂಡ. ಆ ಕಾರಣ ಇವತ್ತು ನಮ್ಮ ದೊಡ್ಡವ್ರ ಮುಂದೆ ಹೇಳಿ ಬಯಸ್ತೀನಿ, ಬಹಳ ಹಿಂಸಾ ಸ್ಥಿತಿಯಲ್ಲಿ ನಮ್ಮ ಕಾರ್ಯಕರ್ತರು ನೋಡಿಸಿ ಕೊಡ್ತಾ ಇರ್ತಕ್ಕಂಥ MLA ವಿಚಾರದಲ್ಲಿ ಸರ್ಕಾರ ಸಿಕ್ಕಾಪಟ್ಟೆ ಐತಿ ನೋಡಿ. ಎಲ್ಲ ನಮ್ಮ ಇರ್ತಕ್ಕಂಥ ಕೆಲವು ಬೇಸ್ಟ್ಗಳು ಕರೆಸಿ ನಿಮ್ಗೆ ಏನ್ ಬೇಕು ಎಲ್ಲ ಕೊಡ್ತೀನಿ, ನೀವೇನು ಕರೆಕ್ಟ್ ಆಗಿ ಓಟ್ ಹಾಕಿಲ್ಲ ಅಂತ ನಿಮ್ಗೆ ಯಾವ ರೀತಿ ಶಿಕ್ಷಣ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಎದುರಿಸೋ ಮುಖಾಂತರ ಪ್ರಯತ್ನ ಮಾಡ್ತೀನಿ ಕ್ಷೇತ್ರ ಶಾಸಕರು. ಆ ಕಾರಣ ನೀವೆಲ್ಲ ಬಂದೋಬಸ್ತ್ ಆಗಿರ್ಬೇಕು. 2006ರಲ್ಲಿ ಇಡೀ ರಾಜ್ಯ ದೇಶದೊಳಗೆ ಕುಮಾರಸ್ವಾಮಿ ಆಡಳಿತಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ. ಅವತ್ತೇನು ಆಡಳಿತ ಇತ್ತು, ಭಗವಂತ ಆಶ್ರಯ ಶ್ರೀರಾಮನ ಕಟ್ಟಡ ಉದ್ಘಾಟನೆ ಸಂದರ್ಭದಲ್ಲಿ JDS BJP ಒಂದಾಗಿರೋದು. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.